ಹಾಯ್ ಮಕ್ಕಳೇ, ನಮಸ್ಕಾರ. ವೆಲ್ಕಮ್ ಟು ಮೈ ಕ್ಲಾಸ್. ಸೊ ಈ ವಿಡಿಯೋದಲ್ಲಿ ಅಲ್ಲಿ ಎಕ್ಸ್ಪ್ಲೈನ್ ಕ್ವಶನ್ ನಂಬರ್ 36, 37 ಮತ್ತೆ 38. ಸೊ ಇದು 3 ಮಾರ್ಕಲ್ಲಿ ಲಾಸ್ಟ್ ವಿಡಿಯೋ ಆಗಿರುತ್ತೆ. ಸೊ ಕೊನೆ ತನಕ ವಾಚ್ ಮಾಡಿ. ಸೊ ಇದು ತುಂಬಾ ಯೂಸ್ಫುಲ್ ಇದೆ. ಓಕೆ, ಕ್ವಶನ್ ನಂಬರ್ 36, 37, 38 ಬಂದ್ಬಿಟ್ಟು 3 ಟಾಪಿಕ್ ಇಂದ ಬರುತ್ತೆ. ಒಂದು ವೆಕ್ಟರ್ಸ್, 3D ಜಾಮೆಟ್ರಿ ಮತ್ತೆ ಬೇಸ್ ಥಿಯರಮ್. ಮೂರು ಕೂಡ ತುಂಬಾ ಈಸಿ ಇರುತ್ತೆ ಮಕ್ಕಳೇ. ಓಕೆ, ಸೊ ವೆಕ್ಟರ್ಸ್ ಇಂದ ಒಂದು 3-4 ಕ್ವಶನ್ಸ್ ಇದೆ. 3D ಜಾಮೆಟ್ರಿ ಇಂದನೂ ಕೂಡ ಒಂದು 3-4 ಟೈಪ್ ಕ್ವಶನ್ಸ್ ಗಳಿದೆ. ಸೊ ಅದನ್ನೇ ಕೇಳೋದು. ಓಕೆ, ಮಾಡೆಲ್ ಪೇಪರ್, ನಮ್ಮ ಲಾಸ್ಟ್ ಪೇಪರ್ ಮತ್ತೆ ಪ್ರಿಪರೇಟರೀಸ್ ಎಲ್ಲ ಕಂಪೇರ್ ಮಾಡಿದ್ರೆ ಸೊ ಇದೇ ತರ ಕ್ವಶನ್ಸ್ ಗಳೇ ಬಂದಿದೆ. ಓಕೆ, ಸೊ ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ಈ ವಿಡಿಯೋದಲ್ಲಿ. ಮತ್ತೆ ಕ್ವಶನ್ ನಂಬರ್ 38 ಬಂದು ಬೇಸ್ ಥಿಯರಮ್ ಮಕ್ಕಳೇ. ಓಕೆ, ಸೊ ಇದು ಆಲ್ಮೋಸ್ಟ್ ಫಿಕ್ಸ್ಡ್ ಕ್ವಶನ್ 3 ಮಾರ್ಕರ್ಗೆ. ಓಕೆ, ಸೊ ನಾನು ಹೇಳ್ತೀನಿ ಯಾವ ಕ್ವಶನ್ಸ್ ನ ಪ್ರಾಕ್ಟೀಸ್ ಮಾಡಬೇಕು, ಯಾವ ಎಕ್ಸರ್ಸೈಸ್ ನ ನೋಡಬೇಕು ಅಂತ. ಸೊ ವಿಡಿಯೋನ ಕೊನೆ ತನಕ ವಾಚ್ ಮಾಡಿ. ಇಷ್ಟ ಆದ್ರೆ ಲೈಕ್, ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಿಮ್ಮ ಫ್ರೆಂಡ್ಸ್ ಯಾರ್ಯಾರು ಸೆಕೆಂಡ್ ಎಕ್ಸಾಮ್ ಬರೀತಿದ್ದಾರೆ ಅವ್ರಿಗೆಲ್ಲರೂ ಇದನ್ನ ಶೇರ್ ಮಾಡಿ. ಓಕೆ, ಸೊ ಐ ಹೋಪ್ ಇದು ಯೂಸ್ ಆಗುತ್ತೆ ಅಂತ ಅನ್ಕೊಳ್ತೀನಿ. ಸೊ ಲೆಟ್ಸ್ ಸಿ. ಓಕೆ, ಸೊ ಲೆಟ್ಸ್ ಗೆಟ್ ಇನ್ ಚಿಲ್ಡ್ರನ್. ಸೊ ಕ್ವಶನ್ ನಂಬರ್ 36 ಗೆ ಪಾಸಿಬಲ್ ಕ್ವಶನ್, ದ ಫಸ್ಟ್ ಪಾಸಿಬಲ್ ಕ್ವಶನ್ ಬಂದು ಈ ಥಿಯರಮ್ ಆಯ್ತಾ, ಸೆಕ್ಷನ್ ಫಾರ್ಮುಲಾ ಥಿಯರಮ್. ಸೊ ಇದು 3 ಮಾರ್ಕರ್ಗೆ ಬರ್ಬೋದು ಮಕ್ಕಳೇ. ಓಕೆ, ಸೊ ಇದು ಟೆಕ್ಸ್ಟ್ ಬುಕ್ ಅಲ್ಲೇ ಇದೆ. ಸ್ವಲ್ಪ ಸಿಂಪಲ್ ಥಿಯರಮ್ ಇದು. ಓಕೆ, ಸ್ವಲ್ಪ ಒಂದು ಫಾರ್ಮುಲಾ ತಗೊಂಡು ದೆನ್ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಒಂದು ಈಸಿಯಾಗಿ ಇದನ್ನ ಸಾಲ್ವ್ ಮಾಡ್ಬೋದು. ಸೊ ಇದು 3 ಮಾರ್ಕರ್ಗೆ ಲೈಕ್ ಪಾಸಿಬಲ್ ಕ್ವಶನ್ಸ್ ಇದು. ಸೊ ಇದನ್ನ ಪ್ರಾಕ್ಟೀಸ್ ಮಾಡಿ. ಓಕೆ, ಸೊ ಇದನ್ನ ಬಿಟ್ರೆ ನೆಕ್ಸ್ಟ್ ಈ ತರ ಕ್ವಶನ್ಸ್ಗಳು. ಓಕೆ, ಇಲ್ಲಿ 3 ಕ್ವಶನ್ಸ್ ಇದೆ. ಓಕೆ, 1, 2 ಮತ್ತೆ 3 ಕ್ವಶನ್ಸ್ ಇದೆ. ಸೊ ವೆನ್ ದೇ ಆಸ್ಕ್ ಯು ಟು ಫೈಂಡ್ ಔಟ್ ಫೈಂಡ್ ದ ವ್ಯಾಲ್ಯೂ ಆಫ್ a ಡಾಟ್ b ಪ್ಲಸ್ b ಡಾಟ್ c ಪ್ಲಸ್ c ಡಾಟ್ a, ಇದು ಕೊಟ್ಟಿರ್ತಾರೆ. a ಡಾಟ್ b ಪ್ಲಸ್ ವೆಕ್ಟರ್ a ಪ್ಲಸ್ ವೆಕ್ಟರ್ b ಪ್ಲಸ್ ವೆಕ್ಟರ್ c ಇಸ್ ಈಕ್ವಲ್ ಟು 0 ವೆಕ್ಟರ್. ಓಕೆ, ಸೊ ಟೇಕ್ ದಟ್ ವೆಕ್ಟರ್ a ಪ್ಲಸ್ ವೆಕ್ಟರ್ b ಪ್ಲಸ್ ವೆಕ್ಟರ್ c ಇಸ್ ಈಕ್ವಲ್ ಟು 0 ವೆಕ್ಟರ್. ಸೊ ಸ್ಕ್ವೇರ್ ಆನ್ ಬೋತ್ ಸೈಡ್ ಮಾಡಿ. ಸೊ ಒಂದ್ ಸೆಕೆಂಡ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಸ್ಕ್ವೇರ್ ಆನ್ ಬೋತ್ ಸೈಡ್ ಅಂದ್ರೆ ಫುಲ್ ಹೋಲ್ ಸ್ಕ್ವೇರ್. ಓಕೆ, ಸೊ a ಪ್ಲಸ್ b ಪ್ಲಸ್ c ದ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು 0 ಸ್ಕ್ವೇರ್ ಅಂದ್ರೆ 0 ಆಗುತ್ತಲ್ವಾ. ಸೊ ಮ್ಯಾಗ್ನಿಟ್ಯೂಡ್ ಆಫ್ ಇದು ಎಕ್ಸ್ಪ್ಲೈನ್ ಮಾಡಿದ್ರೆ ಮ್ಯಾಗ್ನಿಟ್ಯೂಡ್ ಆಫ್ a ಸ್ಕ್ವೇರ್ ಪ್ಲಸ್ ಮ್ಯಾಗ್ನಿಟ್ಯೂಡ್ ಆಫ್ b ಸ್ಕ್ವೇರ್ ಪ್ಲಸ್ ಮ್ಯಾಗ್ನಿಟ್ಯೂಡ್ ಆಫ್ c ಸ್ಕ್ವೇರ್ ಪ್ಲಸ್ 2 a ಡಾಟ್ b ಪ್ಲಸ್ 2 b ಡಾಟ್ c ಪ್ಲಸ್ 2c ಡಾಟ್ a ಇಸ್ ಈಕ್ವಲ್ ಟು 0 ವೆಕ್ಟರ್ ಬರುತ್ತೆ. ಓಕೆ, 0 ವೆಕ್ಟರ್. ಓಕೆ, ಸೊ ಇದ್ರದ್ದು ವ್ಯಾಲ್ಯೂ ನಮಗೆ ಇಲ್ಲಿ ಯೂನಿಟ್ ವೆಕ್ಟರ್ ಅಂತ ಕೊಟ್ಟಿದ್ದಾರೆ. ಸೊ ಯೂನಿಟ್ ವೆಕ್ಟರ್ ಅಂತ ಕೊಟ್ಟರೆ ಇದೆಲ್ಲ ವ್ಯಾಲ್ಯೂ 1, 1, 1. ಓಕೆ, ಸೊ 3 ಆಗುತ್ತೆ. ಸೊ 3 ಈ ಕಡೆ ಕಳಿಸಿದ್ರೆ -3. ಸೊ ದ ಫೈನಲ್ ಆನ್ಸರ್ ಇಸ್ -3/2. ಇಲ್ಲಿ 2 ಕಾಮನ್ ತಗೊಂಡ್ರೆ. ಓಕೆ, ಸೊ ದಿಸ್ ಇಸ್ ದ ಆನ್ಸರ್ ಫಾರ್ ದ ಫಸ್ಟ್ ಒನ್. ಸೊ ಸೆಕೆಂಡ್ ಒನ್ಗೂ ಸೇಮ್ ಪ್ರೊಸೀಜರ್, ಬಟ್ ಇಲ್ಲಿ 1 ಅಂತ ಹಾಕಲ್ಲ. ಇದ್ರ ಬದಲು ಮ್ಯಾಗ್ನಿಟ್ಯೂಡ್ ಆಫ್ a ಕೊಟ್ಟಿದ್ದಾರೆ, b ಕೊಟ್ಟಿದ್ದಾರೆ, c ಕೊಟ್ಟಿದ್ದಾರೆ. ಸೊ ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಸೊ ದೋಸ್ ಆನ್ಸರ್ಸ್ ವಿ ಗೆಟ್ ಇಟ್ ಹಿಯರ್. ಓಕೆ, ಸೊ ಇದು ಒಂದು ಟೈಪ್. ಆದ್ರೆ ಇನ್ನೊಂದು ಆರ್ಥೋಗೋನಲ್. ಸೊ ಥರ್ಡ್ ಕಂಡೀಷನ್ಸ್ ಕೊಟ್ಟಿದ್ರಲ್ಲ, ಸೊ ಥರ್ಡ್ ಸೇಮ್ ಇದೇ ತರನೇ ಮಾಡಬೇಕು. ಬಟ್ ಇಲ್ಲಿ ಇಸ್ ಈಕ್ವಲ್ ಟು 0 ಅಂತ ಅವ್ರು ಕೊಟ್ಟಿಲ್ಲ, ರೈಟ್. ಸೊ ದೇ ಆರ್ ಆಸ್ಕಿಂಗ್ ಅಸ್ ಟು ಫೈಂಡ್ ಔಟ್ ಮ್ಯಾಗ್ನಿಟ್ಯೂಡ್ ಆಫ್ a ಪ್ಲಸ್ b ಪ್ಲಸ್ c ಅಷ್ಟು ಮಾತ್ರ ಕೇಳ್ತಾ ಇದಾರೆ. ಸೊ ಇನ್ ದಟ್ ಕೇಸ್ ಸೇಮ್ ಇದೇ ತರನೇ, ಸ್ವಲ್ಪ ಚೇಂಜ್ ಆಗುತ್ತೆ ಅಷ್ಟೇ. ಓಕೆ, ಸೊ ಲೆಟ್ಸ್ ಸಿ ಹೌ ಟು ಸಾಲ್ವ್ ದಟ್. ಸೊ ಇಲ್ಲಿ ಡೈರೆಕ್ಟ್ ಆಗಿ a ಪ್ಲಸ್ b ಪ್ಲಸ್ c ದ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ a ಸ್ಕ್ವೇರ್ ಪ್ಲಸ್ ಮ್ಯಾಗ್ನಿಟ್ಯೂಡ್ ಆಫ್ b ಸ್ಕ್ವೇರ್ plus magnitude of c square plus 2 times of a dot b plus 2 times of b dot c plus 2 times of c dot a ಅಂತ ತಗೊಳ್ಳಿ. ಓಕೆ, ದಿಸ್ ಇಸ್ ದ ಫಸ್ಟ್ ಫಾರ್ಮುಲಾ ದಟ್ ಯು ಹ್ಯಾವ್ ಟು ರೈಟ್. ಓಕೆ, ನೆಕ್ಸ್ಟ್ ಇಲ್ಲಿ ಇನ್ನೊಂದು ಕಂಡೀಷನ್ಸ್ ಕೊಟ್ಟಿದ್ದಾರೆ. ವೆಕ್ಟರ್ ಈಸ್ ಆರ್ಥೋಗೋನಲ್ ಟು ಸಮ್ ಆಫ್ ದ ಅದರ್ ಟು. ದಟ್ ಮೀನ್ಸ್ ಒಂದು ವೆಕ್ಟರ್ ಬಂದು perpendicular to the sum of the other two vectors. So that means a dot b plus c is equal to 0 ಅಂತ ಆಗುತ್ತೆ. So if it is perpendicular, dot product between them will be 0, right? Yeah, so ಇದೇನಾಗುತ್ತೆ, a dot b plus b dot c will be 0. Okay, ಅದೇ ತರ ಇನ್ನೆರಡು ಕಂಡೀಷನ್ಸ್ ಬರುತ್ತೆ. ನೆಕ್ಸ್ಟ್ b dot c plus c ಅಂತ ಬರ್ಕೋಬೇಕು. ನೆಕ್ಸ್ಟ್ ದ ಅದರ್ ಒನ್ ಲೈಕ್ ಉಲ್ಟಾ. ಓಕೆ, ಸೊ ದೆನ್ b dot c plus b dot a will be 0. ಸೊ ಇದನ್ನೆಲ್ಲ ಕನ್ಕ್ಲೂಡ್ ಮಾಡಿದ್ರೆ so what we can write here? So here we can write, so in place of this, the complete answer will be 0. So then what is left out? Magnitude of a square plus magnitude of b square plus magnitude of c square. So substitute those values and easily you will get that answer. Okay, so ಇದು ಕೂಡ 3 ಮಾರ್ಕರ್ಗೆ ಬರ್ಬೋದು. So just practice this. Okay. Okay, next ಬಂದು ಇದು ತುಂಬಾ ಇಂಪಾರ್ಟೆಂಟ್ ಕಂಡ್ರು. ಫೈಂಡ್ ಯೂನಿಟ್ ವೆಕ್ಟರ್ ಪರ್ಪೆಂಡಿಕ್ಯುಲರ್ ಟು ಈಚ್ ಆಫ್ ದ ವೆಕ್ಟರ್ a ಪ್ಲಸ್ b ಮತ್ತೆ a ಮೈನಸ್ b. ತುಂಬಾ ಸತಿ ಬಂದಿದೆ ಇದು, ಆಯ್ತಾ. ಫಸ್ಟ್ ಮಕ್ಕಳೇ, ಇಲ್ಲಿ ಎ ವೆಕ್ಟರ್ ಮತ್ತೆ ಬಿ ವೆಕ್ಟರ್ ಕೊಟ್ಟಿದ್ರಲ್ಲ, ಸೊ ಫೈಂಡ್ ಎ ಪ್ಲಸ್ ಬಿ ಎ ಮೈನಸ್ ಬಿ. ಸೊ ಅದು ತುಂಬಾ ಇಂಪಾರ್ಟೆಂಟ್ ಕೆಲಸ. ಓಕೆ, ಎ ಪ್ಲಸ್ ಬಿ ಅಂಡ್ ಎ ಮೈನಸ್ ಬಿ ನ ಫೈಂಡ್ ಔಟ್ ಮಾಡಿ. ಓಕೆ, ಅಲ್ ಜಸ್ಟ್ ರೈಟ್ ಇಯರ್. ಓಕೆ, ಎ ಪ್ಲಸ್ ಬಿ ಮತ್ತೆ ಎ ಮೈನಸ್ ಬಿ. ಸೊ ಇಲ್ಲಿ ನಿಮ್ಗೆ ಪ್ಲಸ್ ಮತ್ತೆ ಮೈನಸ್ ಮಾಡಾಗ ಎರಡು ವೆಕ್ಟರ್ ಸಿಗುತ್ತಲ್ವಾ. ಸೊ ಟೇಕ್ ದಮ್ ಆಸ್ ಲೈಕ್ ಸಿ ಅಂಡ್ ಡಿ ಅಂತ. ಓಕೆ, ಇದನ್ನ ಸಿ ವೆಕ್ಟರ್ ಅಂತ ತಗೊಳ್ಳಿ.
ಇದನ್ನ ಡಿ ವೆಕ್ಟರ್ ಅಂತ ತಗೊಳ್ಳಿ. ಓಕೆ, ಸೊ ದಿಸ್ ಇಸ್ ದ ಫಸ್ಟ್ ಸ್ಟೆಪ್. ಆಫ್ಟರ್ ದಟ್ ಏನ್ ಮಾಡಿ ಅಂದ್ರೆ ಫೈಂಡ್ ಔಟ್ ಸಿ ಕ್ರಾಸ್ ಡಿ ಮಕ್ಳೆ. ಸಿ ಕ್ರಾಸ್ ಡಿ. ಸಿ ಕ್ರಾಸ್ ಡಿ ಮಾಡ್ಬೇಕಂದ್ರೆ ಈ ತರ ಐ ಜೆ ಕೆ ಮಾಡ್ಬೇಕಲ್ವಾ, ಐ ಜೆ ಕೆ. ಓಕೆ, ಸೊ ಇದನ್ನ ಮಾಡಿದ್ರೆ ಒಂದು ವೆಕ್ಟರ್ ಫಾರ್ಮ್ ಆಗುತ್ತೆ. ಸೊ ಐ ಕ್ಯಾಪ್ ಪ್ಲಸ್ ಜೆ ಕ್ಯಾಪ್ ಡ್ಯಾಶ್ ಜೆ ಕ್ಯಾಪ್ ಪ್ಲಸ್ ಡ್ಯಾಶ್ ಕೆ ಕ್ಯಾಪ್. ಇದೊಂದು ವೆಕ್ಟರ್ ನಮಗೆ ಇಲ್ಲಿ ವೆಕ್ಟರ್ ಸಿಗುತ್ತೆ. ಸೊ ಟೇಕ್ ದಟ್ ವೆಕ್ಟರ್ ಆಸ್, ಸುಮ್ಮನೆ ಅದೊಂದು ರ್ಯಾಂಡಮ್ ವೆಕ್ಟರ್ ತಗೊಳ್ಳಿ. ಸೊ ಟೇಕ್ ದಟ್ ಆಸ್ ವೆಕ್ಟರ್ ಪಿ. ವೆಕ್ಟರ್ ಪಿ ಇಸ್ ಈಕ್ವಲ್ ಟು ಡ್ಯಾಶ್ ಐ ಕ್ಯಾಪ್ ಪ್ಲಸ್ ಡ್ಯಾಶ್ ಜೆ ಕ್ಯಾಪ್ ಪ್ಲಸ್ ಡ್ಯಾಶ್ ಕೆ ಕ್ಯಾಪ್. ಸೊ ದಿಸ್ ಇಸ್ ಆರ್, ಇದನ್ನ ಕ್ರಾಸ್ ಪ್ರಾಡಕ್ಟ್ ಮಾಡಿದಾಗ ಒಂದು ವೆಕ್ಟರ್ ಬರುತ್ತಲ್ಲ ಅದು. ಓಕೆ, ಆಫ್ಟರ್ ದಟ್ ವಿ ಹ್ಯಾವ್ ಟು ಫೈಂಡ್ ಔಟ್ ಪಿ ಕ್ಯಾಪ್. ಸೊ ಯೂನಿಟ್ ವೆಕ್ಟರ್ ಫಾರ್ ದಿಸ್ ವೆಕ್ಟರ್. ಸೊ ಪಿ ಕ್ಯಾಪ್ ಅಂದ್ರೆ ಸೊ ವೆಕ್ಟರ್ ಪಿ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಪಿ. ಇಷ್ಟೇ ಮಕ್ಳೆ, ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಪಿ. ಸೊ ಇದನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಈಸಿಯಾಗಿ ಆನ್ಸರ್ ಬರುತ್ತೆ. ಸೊ ಐ ನಾಟ್ ಗೋನಾ ಎಕ್ಸ್ಪ್ಲೈನ್ ದಿಸ್. ಸೊ ಇದು ತುಂಬಾ ಸಿಂಪಲ್. ರಫ್ಲಿ ಐ ಎಕ್ಸ್ಪ್ಲೈನ್. ಎ ಪ್ಲಸ್ ಬಿ ಮಾಡಿ, ದೆನ್ ಎ ಮೈನಸ್ ಬಿ ಮಾಡಿ, ಯಾವ್ಯಾವ್ದು ಎರಡು ವೆಕ್ಟರ್ ಸಿಗುತ್ತಲ್ಲ ಅದನ್ನ ಸಿ ಮತ್ತೆ ಡಿ ವೆಕ್ಟರ್ ಅಂತ ತಗೊಂಡು ಅದನ್ನ ಕ್ರಾಸ್ ಪ್ರೊಡಕ್ಟ್ ಮಾಡಿ. ಸೊ ಕ್ರಾಸ್ ಪ್ರೊಡಕ್ಟ್ ಮಾಡಿದಾಗ ಇಲ್ಲೊಂದು ನ್ಯೂ ವೆಕ್ಟರ್ ಸಿಗುತ್ತೆ. ಫಾರ್ ದಟ್ ನ್ಯೂ ವೆಕ್ಟರ್ ಫೈಂಡ್ ಯೂನಿಟ್ ವೆಕ್ಟರ್. ಸೊ ದಟ್ಸ್ ಆಲ್. ಓಕೆ, ಐ ಹೋಪ್ ಇದು ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಓಕೆ, ಸೊ ಅದನ್ನ ಬಿಟ್ರೆ ಸೊ ಈ ತರ ಕ್ವಶನ್ಸ್ಗಳು. ಸೊ ಶೋ ದಟ್ ದ ಪಾಯಿಂಟ್ಸ್ ಎ ಬಿ ಸಿ ಆರ್ ದ ವರ್ಟಿಸಸ್ ಆಫ್ ದ ರೈಟ್ ಆಂಗಲ್ ಟ್ರಯಾಂಗಲ್. ಓಕೆ, ಇಲ್ಲಿ ಇದು ಓ ಎ ಓ ಬಿ ಓ ಸಿ ಅಂತ ತಗೊಳ್ಬೇಕು. ಓಕೆ, ಸೊ ಓ ಎ ಓ ಬಿ ಮತ್ತೆ ಓ ಸಿ ಅಂತ ತಗೊಳ್ಳಿ. ಓಕೆ, ಆಫ್ಟರ್ ದಟ್ ಈ ಪ್ಯಾಟರ್ನ್ ನ ಫಾಲೋ ಮಾಡಿದ್ರೆ ಮಾತ್ರ ಆನ್ಸರ್ ಸಿಗೋದು. ದಟ್ ಈಸ್ ಫಸ್ಟ್ ಫೈಂಡ್ ಔಟ್ ಎ ಬಿ ಮಾಡಿ. ಓಕೆ, ವೆಕ್ಟರ್ ಎ ಬಿ ಮಾಡಿ. ಹೌ ಡು ಯು ಫೈಂಡ್ ಔಟ್ ವೆಕ್ಟರ್ ಎ ಬಿ? ಸೊ ಇಟ್ ಈಸ್ ಸೆಕೆಂಡ್ ವೆಕ್ಟರ್ ಮೈನಸ್ ಫಸ್ಟ್ ವೆಕ್ಟರ್. ಸೊ ಓ ಬಿ ಮೈನಸ್ ಓ ಎ ಅಲ್ವಾ ಮಕ್ಳೆ? ಯಾ. ನೆಕ್ಸ್ಟ್ ಇದು ಎಲ್ಲಿಂದ ಎಂಡ್ ಆಗ್ತಿದೆ ನೋಡಿ, ಎ ಬಿ ಅಲ್ಲಿ ಎಂಡ್ ಆಗ್ತಿದೆ. ಸೊ ಸ್ಟಾರ್ಟ್ ವಿತ್ ಬಿ. ಸೊ ನೆಕ್ಸ್ಟ್ ಬಿ ಸಿ ಅಂತ ಮಾಡಿ. ಸೊ ವಾಟ್ ಈಸ್ ಬಿ ಸಿ? ಇಟ್ ಈಸ್ ಓ ಸಿ ಮೈನಸ್ ಓ ಬಿ, ರೈಟ್? ಓ ಸಿ ಮೈನಸ್ ಓ ಬಿ. ಓಕೆ, ಸೊ ನಾವು ವೇರ್ ದಿಸ್ ವೆಕ್ಟರ್ ಇಸ್ ಎಂಡಿಂಗ್, ಸೊ ಇಟ್ ಇಸ್ ಸಿ ಅಲ್ವಾ? ಸೊ ನೆಕ್ಸ್ಟ್ ಸ್ಟಾರ್ಟ್ ರೈಟ್ ಸಿ ಎ. ಓಕೆ, ಸಿ ಎ ವೆಕ್ಟರ್. ಡೋಂಟ್ ರೈಟ್ ಎ ಸಿ. ಸಿ ಎ ವೆಕ್ಟರ್. ಸಿ ಎ ಬಂದ್ಬಿಟ್ಟು ಸಿ ಎ ವೆಕ್ಟರ್ ಕ್ಯಾಪಿಟಲ್ ಲೆಟರ್ಸ್. ಸಿ ಎ ವೆಕ್ಟರ್. ಸೊ ಇದು ಬಂದು ಓ ಎ ಮೈನಸ್ ಓ ಸಿ. ಓ ಎ ಮೈನಸ್ ಓ ಸಿ. ಸೊ ನಮ್ಗೆ ಇದನ್ನ ಮಾಡಿದಾಗ ನಮಗೆ ಮೂರು ವೆಕ್ಟರ್ ಸಿಗುತ್ತೆ. 1 2 3. ಓಕೆ, ಸೊ ಫಾರ್ ದೋಸ್ ವೆಕ್ಟರ್ಸ್ ಫೈಂಡ್ ಮ್ಯಾಗ್ನಿಟ್ಯೂಡ್ ಆಫ್ ದಮ್. ಓಕೆ, ಮ್ಯಾಗ್ನಿಟ್ಯೂಡ್ ಆಫ್ ಎ ಬಿ, ಮ್ಯಾಗ್ನಿಟ್ಯೂಡ್ ಆಫ್ ಬಿ ಸಿ, ನೆಕ್ಸ್ಟ್ ಮ್ಯಾಗ್ನಿಟ್ಯೂಡ್ ಆಫ್ ಸಿ ಎ. ಓಕೆ, ಸೊ ಇದನ್ನ ನೆಕ್ಸ್ಟ್ ಮಾಡಿ ಪೈಥಾಗೋರಸ್ ಥಿಯರಮ್ ಗೊತ್ತಲ್ಲ ನಮ್ಗೆ. ಪೈಥಾಗೋರಸ್ ಥಿಯರಮ್ ಯೂಸ್ ಮಾಡಿದ್ರೆ ಸೊ ಈಸಿಯಾಗಿ ಸಾಲ್ವ್ ಆಗುತ್ತೆ. ಸೊ ಜಸ್ಟ್ ಸಿ ದಿಸ್, ಆಯ್ತಾ? ಸೊ ಜಾಸ್ತಿ ಕಷ್ಟ ಇಲ್ಲ. ಸೊ ಇದೆಲ್ಲ ಕ್ಯಾಲ್ಕುಲೇಷನ್ಸ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ ಐ ನಾಟ್ ಗೋನ್ ಎಕ್ಸ್ಪ್ಲೈನ್ ದಿಸ್. ಸೊ ಇದೇ ಪ್ಯಾಟರ್ನ್ ಅಲ್ಲಿ ಫಾಲೋ ಮಾಡಿದ್ರೆ ಈಸಿಯಾಗಿ ಆನ್ಸರ್ ಸಿಗುತ್ತೆ. ಓಕೆ, ಸೊ ಇದನ್ನ ಮಾತ್ರ ನೆನ್ಪಿಟ್ಕೊಳ್ಳಿ. ಇದು ಎ ಬಿನೇ, ಬಿ ಸಿನೇ, ಸಿ ಎನೇ. ಇದನ್ನ ಚೇಂಜ್ ಮಾಡಿದ್ರೆ ಆನ್ಸರ್ ಸಿಗಲ್ಲ. ಓಕೆ, ಸೊ ದಟ್ಸ್ ವೈ ಇಲ್ಲಿ ಎಲ್ಲಿ ಎಂಡ್ ಆಗಿದೆ ಅಲ್ಲಿಂದಾನೆ ಸ್ಟಾರ್ಟ್ ಮಾಡಿ. ಸೊ ದಟ್ ಯು ವಿಲ್ ಗೆಟ್ ಅ ಕರೆಕ್ಟ್ ಆನ್ಸರ್. ಓಕೆ, ಯಾ, ಇದು ಪಾಸಿಬಲ್ ಕ್ವಶನ್ಸ್ ಫಾರ್ ಕ್ವಶನ್ ನಂಬರ್ 36 ಮಕ್ಕಳೇ. ಓಕೆ, ಸೊ ಇದನ್ನ ಬಿಟ್ಟು ಜಾಸ್ತಿ ಏನು ಬರೋದಿಲ್ಲ. ಸೊ ದೆನ್ 2 ಮಾರ್ಕರ್ಸ್ ಅಲ್ಲಿ ನಾನು ಆಲ್ರೆಡಿ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಓಕೆ, ಏರಿಯಾ ಆಫ್ ಟ್ರಯಾಂಗಲ್, ಏರಿಯಾ ಆಫ್ ಪ್ಯಾರಲೋಗ್ರಾಮ್ ಅಂಡ್ ಆಲ್. ಸೊ ದಟ್ ಮೈಟ್ ಕಮ್ ಫಾರ್ 3 ಮಾರ್ಕರ್. ಅದನ್ನ ಬಿಟ್ಟು ಬೇರೆ ಏನು ಜಾಸ್ತಿ ಕ್ವಶನ್ಸ್ ಇಲ್ಲ. ಮತ್ತೆ ಸೆಕ್ಷನ್ ಫಾರ್ಮುಲಾ. ಸೆಕ್ಷನ್ ಫಾರ್ಮುಲಾ ಮೇಲೆ ಕ್ವಶನ್ಸ್ ಗಳು ಕೂಡ ಕೇಳ್ಬೋದು 3 ಮಾರ್ಕರ್ಗೆ. ಸೊ ಇವನ್ ಅದನ್ನು ಕೂಡ ಪ್ರಾಕ್ಟೀಸ್ ಮಾಡಿ. ಓಕೆ, ಯಾ. ನೆಕ್ಸ್ಟ್ ಬಂದು ಕ್ವಶನ್ ನಂಬರ್ 37. ಕ್ವಶನ್ ನಂಬರ್ 37 ಬಂದು ಇಷ್ಟೇ ನಮಗೆ ಟಾಪಿಕ್ ಉಳಿದಿರೋದು 3D ಜಾಮೆಟ್ರಿ. ಓಕೆ, ಸೊ ಇಟ್ ಇಸ್ ಫ್ರಮ್ 3D ಜಾಮೆಟ್ರಿ. ಸೊ ಫಸ್ಟ್ ಬಂದು ಡಿಸ್ಟೆನ್ಸ್ ಬಿಟ್ವೀನ್ ಸ್ಕ್ಯೂ ಲೈನ್ಸ್ ಮತ್ತೆ ಪ್ಯಾರಲಲ್ ಲೈನ್. ಸೊ ಇದ್ರ ಮೇಲೆ ಫಾರ್ಮುಲಾಸ್ ಇದೆ, ಲೈಕ್ ಈಸಿಯಾಗಿ ಸಾಲ್ವ್ ಮಾಡಬಹುದು. ಅದನ್ನ ಬಿಟ್ರೆ ಇದು ನಮ್ದು ಹಳೇದು 5 ಮಾರ್ಕರ್ ಡಿರೈವೇಶನ್ ಮಕ್ಕಳೇ. ಓಕೆ, ಸೊ ಡಿರೈವ್ ಇಕ್ವೇಶನ್ ಆಫ್ ದ ಲೈನ್ ಪ್ಯಾರಲಲ್ ಟು ಗಿವನ್ ವೆಕ್ಟರ್ ಅಂಡ್ ಪಾಸಿಂಗ್ ಥ್ರೂ ಗಿವನ್ ಲೈನ್. ಸೊ ಇದು ಓಕೆ, ವೆಕ್ಟರ್ ಆರ್ ಇಸ್ ಈಕ್ವಲ್ ಟು ಎ ಪ್ಲಸ್ ಲ್ಯಾಂಬ್ಡಾ ಬಿ ಇದೆಯಲ್ಲ, ಎ ಪ್ಲಸ್ ಲ್ಯಾಂಬ್ಡಾ ಬಿ. ಆಮೇಲೆ ಎಕ್ಸ್ ಮೈನಸ್ x1 ಬೈ ಎ ಇಸ್ ಈಕ್ವಲ್ ಟು ವೈ ಮೈನಸ್ y1 ಬೈ ಬಿ ಇಸ್ ಈಕ್ವಲ್ ಟು ಝೆಡ್ ಮೈನಸ್ z1 ಬೈ ಸಿ. ಓಕೆ, ಸೊ ಇದು ವೆಕ್ಟರ್ ಫಾರ್ಮ್, ಇದು ವೆಕ್ಟರ್ ಫಾರ್ಮ್ ಮತ್ತೆ ಇದು ಕಾರ್ಟಿಷಿಯನ್ ಫಾರ್ಮ್. ಸೊ ಇವೆರಡನ್ನು ಕೂಡ 3 ಮಾರ್ಕರ್ಗೆ ಡಿರೈವ್ ಮಾಡಿ ಅಂತ ಕೇಳ್ಬೋದು. ವೆರಿ ಸಿಂಪಲ್ ಕ್ವಶನ್. ಓಕೆ, ಸೊ ಇದನ್ನ ಈಸಿಯಾಗಿ ಸಾಲ್ವ್ ಮಾಡಬಹುದು. ಸೊ ಇದನ್ನ ಪ್ರಾಕ್ಟೀಸ್ ಮಾಡಿಟ್ಕೊಳ್ಳಿ, ಬರ್ಬೋದು. ಲಾಸ್ಟ್ ಟೈಮ್ ಎಲ್ಲ ಇದನ್ನ 5 ಮಾರ್ಕ್ ಕೇಳ್ತಾ ಇದ್ರು, ಬಟ್ ಇವಾಗ ಅದು 3 ಮಾರ್ಕರ್ ಕಂಟೆಂಟ್ ಈಗ. ಸೊ ಜಸ್ಟ್ ಪ್ರಾಕ್ಟೀಸ್ ದಿಸ್. ಓಕೆ, ಅಲಾಂಗ್ ವಿತ್ ಈ ಡಿಸ್ಟೆನ್ಸ್ ಬಿಟ್ವೀನ್ ಸ್ಕ್ಯೂ ಲೈನ್ಸ್ ಮತ್ತೆ ಪ್ಯಾರಲಲ್ ಲೈನ್ಸ್. ಓಕೆ, ಸೊ ಒಂದ್ 2-3 ಕ್ವಶನ್ಸ್ ಸಾಲ್ವ್ ಮಾಡ್ಕೊಡ್ತೀನಿ ಸ್ಕ್ಯೂ ಲೈನ್ಸ್ ಮತ್ತೆ ಪ್ಯಾರಲಲ್ ಲೈನ್ಸ್ ಮೇಲೆ. ಸೊ ವಾಚ್ ಮಾಡಿ ಇದನ್ನ. ಸೊ ಫಾರ್ಮುಲಾ ಬಂದು ಈ ಫಾರ್ಮುಲಾ ವೆರಿ ಕ್ಲಿಯರ್ ಆಗಿ ಬರೀಬೇಕು. ಓಕೆ, ಸೊ ದಿಸ್ ಇಸ್ ದ ಫಾರ್ಮುಲಾ. ಸೊ ಡಿ ಇಸ್ ಈಕ್ವಲ್ ಟು a2 ಮೈನಸ್ a1 ಡಾಟ್ b1 ಕ್ರಾಸ್ b2 ಬೈ ಮ್ಯಾಗ್ನಿಟ್ಯೂಡ್ ಆಫ್ b1 ಕ್ರಾಸ್ b2. ಸೊ ದಿಸ್ ಇಸ್ ದ ಡಿಸ್ಟೆನ್ಸ್ ಬಿಟ್ವೀನ್ 2 ಸ್ಕ್ಯೂ ಲೈನ್ಸ್. ಮತ್ತೆ ಡಿಸ್ಟೆನ್ಸ್ ಬಿಟ್ವೀನ್ ಪ್ಯಾರಲಲ್ ಲೈನ್ಸ್ ಗೆ ಬಂದು ಬಿ ಕ್ರಾಸ್ a2 ಮೈನಸ್ a1 ಬೈ ಮ್ಯಾಗ್ನಿಟ್ಯೂಡ್ ಆಫ್ ಬಿ. ಈ ಫಾರ್ಮುಲಾ ಎಕ್ಸ್ಚೇಂಜ್ ಮಾಡಬೇಡಿ. ಓಕೆ, ಸಮ್ ಆಫ್ ಯು ವಿಲ್ ರೈಟ್ a2 ಮೈನಸ್ a1 ಕ್ರಾಸ್ b ಡಿವೈಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಬಿ. ಸೊ ಯು ಗೆಟ್ ನೆಗೆಟಿವ್ ವೆಕ್ಟರ್.
ಓಕೆ, ಸೊ ಅದೆಲ್ಲ ಅದನ್ನ ಅವಾಯ್ಡ್ ಮಾಡೋದಕ್ಕೆ ಸೊ ಜಸ್ಟ್ ರೈಟ್ ದ ಒರಿಜಿನಲ್ ಫಾರ್ಮುಲಾ ಇಟ್ ಸೆಲ್ಫ್, ದಿಸ್ ಫಾರ್ಮುಲಾ ಇಟ್ ಸೆಲ್ಫ್ ಯು ಜಸ್ಟ್ ರೈಟ್ ಡೌನ್. ಓಕೆ, ಮತ್ತೆ ಇದು ಯು ವಿಲ್ ಗೆಟ್ ಕನ್ಫ್ಯೂಷನ್ ಇನ್ ಬಿಟ್ವೀನ್ ದೀಸ್ ಟು ಆಲ್ಸೋ. a2 minus a1 ಡಾಟ್ b1 ಡಾಟ್ b1 ಕ್ರಾಸ್ b2, ಇಲ್ಲಿ b ಕ್ರಾಸ್ a2 minus a1. ಸೊ ಎರಡರ ಮಧ್ಯೆ ಇಲ್ಲಿ ಕ್ರಾಸ್ ಪ್ರಾಡಕ್ಟ್, ಇಲ್ಲಿ ಡಾಟ್ ಪ್ರಾಡಕ್ಟ್. ವೆನ್ ಇಟ್ ಕಮ್ಸ್ ಟು ಪ್ಯಾರಲ್ ಲೈನ್ಸ್ ಇಟ್ ಇಸ್ ಕ್ರಾಸ್ ಪ್ರಾಡಕ್ಟ್, ವೆನ್ ಇಟ್ ಕಮ್ಸ್ ಟು ಸ್ಕ್ಯೂ ಲೈನ್ಸ್ ಇಟ್ ಇಸ್ ಡಾಟ್ ಪ್ರಾಡಕ್ಟ್. ಸೊ ಇದೆರಡು ಮಾತ್ರ ನೆನ್ಪಿಟ್ಕೊಳ್ಳಿ, ಸೊ ದಟ್ ಈಸಿಲಿ ಯು ಕ್ಯಾನ್ ಸ್ಕೋರ್ 3 ಮಾರ್ಕ್. ಇದೊಂದು ಕ್ವಶನ್ ಇದೆ, ಸಾಲ್ವ್ ಮಾಡೋಣ. ಸೊ ಫೈಂಡ್ ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಲೈನ್ಸ್ L1 ಮತ್ತೆ L2 ಕೊಟ್ಟಿದ್ದಾರೆ. ಸೊ ಈಕ್ವೇಶನ್ಸ್ ಆರ್ ಇದು ಮತ್ತೆ ಇದು. ಇದು ಫಸ್ಟ್ ಕೆಲಸ ಏನ್ ಮಾಡ್ಬೇಕು ಅಂದ್ರೆ, ನೀವು A1 A2 B1 ಮತ್ತೆ B2, ಓಕೆ, ಇದು 4 ಬರ್ಕೋಬೇಕು. ಓಕೆ, A1 A2 B1 B2 ಇದು 4 ಬರ್ಕೊಂಡು, ಓಕೆ, ಸೊ ದಟ್ ಈಸ್ ದ ಫಸ್ಟ್ ಜಾಬ್ ಆಫ್ ಯಾಸ್. ಆಯ್ತಾ, ಇದನ್ನ ಫಸ್ಟ್ ಮಾಡ್ಬೇಕು. ಓಕೆ ಮಕ್ಕಳೇ, ಆಮೇಲೆ ಏನ್ ಮಾಡಿ ಅಂದ್ರೆ, ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ ತಗೊಂಡೋಗಿ ಇದನ್ನೆಲ್ಲಾನು ಇಲ್ಲಿ ಹಾಕ್ತೀರಾ. ಓಕೆ, ಅದನ್ನ ಮಾಡಕ್ ಹೋಗ್ಬೇಡಿ. ಫಸ್ಟ್ A2 minus A1 ಮಾಡ್ಕೊಳ್ಳಿ. ಓಕೆ, A2 minus A1. ಸೊ ಇಲ್ಲೊಂದು ವೆಕ್ಟರ್ ಬರುತ್ತೆ. ನೆಕ್ಸ್ಟ್ B1 ಕ್ರಾಸ್ B2 ಮಾಡಿ, B1 ಕ್ರಾಸ್ B2. ಸೊ ಇಲ್ಲೊಂದು ವೆಕ್ಟರ್ ಬರುತ್ತೆ. ಸೊ ನೆಕ್ಸ್ಟ್ ಇದು ಡಾಟ್ ಪ್ರಾಡಕ್ಟ್ ಮಾಡಿ. ಓಕೆ, ಸೊ A2 minus A1 ಡಾಟ್ B1 ಕ್ರಾಸ್ B2 ಮಾಡ್ಕೊಳ್ಳಿ. ಓಕೆ, ಸೊ ಇಲ್ಲೊಂದು ನಂಬರ್ ಬರುತ್ತೆ. ಇವಾಗ ಇಲ್ಲೊಂದು ನಂಬರ್ ಬರುತ್ತೆ. ಅಂಡ್ ಡಿನಾಮಿನೇಟರ್ ಮ್ಯಾಗ್ನಿಟ್ಯೂಡ್ ಆಫ್ B1 ಕ್ರಾಸ್ B2 ಮೊದಲೇ ಮಾಡಿಟ್ಕೊಳ್ಳಿ. ಸೊ B1 ಕ್ರಾಸ್ B2. ಸೊ ಇಲ್ಲೊಂದು ನಂಬರ್ ಬರುತ್ತೆ. ಓಕೆ, ಸೊ ಇಲ್ಲೊಂದು ನಂಬರ್. ಸೊ ಓವರ್ ಆಲ್ ಬಂದು ಮ್ಯಾಗ್ನಿಟ್ಯೂಡ್ ಆಫ್ B1 ಕ್ರಾಸ್ B2 ಮಾಡಿದ್ರೆ ಸೊ ಈಸಿಯಾಗಿ ಆನ್ಸರ್ ಸಿಗುತ್ತೆ. ಓಕೆ, ಸೊ ದಿಸ್ ಇಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ಟು ಸ್ಕ್ಯೂ ಲೈನ್ಸ್. ಓಕೆ, ಇದು ಪ್ರಾಪರ್ ಆಗಿ ಮಾಡಬೇಕು. ಸೊ ಆಸ್ ಐ ಟೋಲ್ಡ್ ಯು ಅರ್ಲಿಯರ್, ಡೋಂಟ್ ಸಬ್ಸ್ಟಿಟ್ಯೂಟ್ ಎವ್ರಿಥಿಂಗ್ ಇನ್ ದಿಸ್ ಫಾರ್ಮುಲಾ. ಸೊ ಡೂ ಇಟ್ ಸಪರೇಟ್ಲಿ. ಇಲ್ಲಿ ಮಾರ್ಕ್ಸ್ ಇದೆ ಮಕ್ಕಳೇ. ಸೊ ಇದನ್ನ ಬರೆದ್ರೆ ಒಂದು ಅರ್ಧ ಮಾರ್ಕ್ಸ್ ಇಲ್ಲ 1 ಮಾರ್ಕ್ ಕೊಡ್ತಾರೆ. ಸೊ ದೆನ್ ಫೈಂಡಿಂಗ್ ಔಟ್ ದ ಡಾಟ್ ಪ್ರಾಡಕ್ಟ್ ಆಫ್ ದೀಸ್ ಟು ಇಸ್ 1 ಮಾರ್ಕ್, ಫೈನಲ್ ಆನ್ಸರ್ 1 ಮಾರ್ಕ್, ಈ ತರ ಇರುತ್ತೆ. ಓಕೆ, ಸೊ ದಟ್ಸ್ ವೈ ಲೈಕ್ ಡೋಂಟ್ ಮೆಸ್ ಅಪ್ ಇನ್ ದಿಸ್. ಓಕೆ, ಸೊ ನೆಕ್ಸ್ಟ್ ಬಂದು ನೆಕ್ಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ದ ಲೈನ್ಸ್ ಅಂತ ಕೊಟ್ಟಿದ್ದಾರೆ. ಸಿ ವೆರಿ ಚಾಲು ದೇ ಆರ್ ದಟ್ ದೇ ಆರ್ ನಾಟ್ ಗಿವನ್ ಪ್ಯಾರಲ್ ಅಂತ ಮೆನ್ಷನ್ ಮಾಡಿಲ್ಲ. ಸೊ ಹೌ ಡು ವಿ ಗೆಟ್ ಟು ನೋ ಇಟ್ ಇಸ್ ಪ್ಯಾರಲ್ ಅಂದ್ರೆ, ಸೊ ಇಲ್ಲಿ B1 ಮತ್ತೆ B2 ಎರಡು ಸೇಮ್ ಇದೆ. ಓಕೆ, ದಿಸ್ 2i 3j plus 6k, ಇಲ್ಲ 2i plus 3j plus 6k. ಓಕೆ, ಫಾರ್ಮುಲಾ ಏನು? ಸೊ D is equal to ಮಾಡ್ಯುಲಸ್ ಆಫ್ B ಕ್ರಾಸ್ A2 minus A1 by magnitude of B. ಓಕೆ, ಇದು ತುಂಬಾ ಇಂಪಾರ್ಟೆಂಟ್. ಇಲ್ಲಿ ಕ್ರಾಸ್ ಪ್ರಾಡಕ್ಟ್, ಸೊ ಇನ್ ಬಿಟ್ವೀನ್ ದೆಮ್ ಇಟ್ ಇಸ್ ಅ ಕ್ರಾಸ್ ಪ್ರಾಡಕ್ಟ್. ಓಕೆ, ಇನ್ನೊಂದು ಕಂಡೀಷನ್ಸ್ ಏನು ಅಂದ್ರೆ, ವೆನ್ ಯು ಡೂ ಕ್ರಾಸ್ ಪ್ರಾಡಕ್ಟ್ ಇದು ನಮ್ಗೆ ವೆಕ್ಟರ್ ಫಾರ್ಮ್ ಸಿಗುತ್ತೆ, ರೈಟ್? ಇವಾಗ B ಕ್ರಾಸ್ A2 minus A1 ಮಾಡಿದ್ರೆ ಇಲ್ಲೊಂದು ವೆಕ್ಟರ್ ಫಾರ್ಮ್ ಸಿಗುತ್ತೆ. ಲೈಕ್ ಸುಮ್ನೆ ಒಂದು ಅಂದಾಜಿಗೆ ಬರೀತೀನಿ. ಸೊ 2i ಕ್ಯಾಪ್ ಪ್ಲಸ್ 3j ಕ್ಯಾಪ್ ಪ್ಲಸ್ 3k ಕ್ಯಾಪ್ ಅಂತ ಸಿಕ್ತು. ಓಕೆ, ಬಟ್ ಇಲ್ಲಿ ನಮ್ಗೆ ಡಿಸ್ಟೆನ್ಸ್ ನ ಫೈಂಡ್ ಮಾಡೋದು. ಸೊ ಇಟ್ ಶುಡ್ ನಾಟ್ ಬಿ ಇನ್ ದ ಫಾರ್ಮ್ ಆಫ್ ವೆಕ್ಟರ್, ಇಟ್ ಶುಡ್ ಬಿ ಇನ್ ದ ಫಾರ್ಮ್ ಆಫ್ ನಂಬರ್, ರೈಟ್? ಸೊ ಫೈಂಡ್ ದ ಮ್ಯಾಗ್ನಿಟ್ಯೂಡ್ ಆಫ್ ದಿಸ್ ವೆಕ್ಟರ್. ಸೊ ಇಟ್ ಈಸ್ ಸ್ಕ್ವೇರ್ ರೂಟ್ ಆಫ್ 2 ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್. ಸೊ ನಮ್ಗೊಂದು ನಂಬರ್ ಬರುತ್ತೆ. ಸೊ 4 9 plus 9, ಸೊ 9 plus 9 18, ಸೊ √22. ಸೊ √22 divided by ಇದರದ್ದು magnitude of B. ಸೊ magnitude of B some number like √10 ಅಂತ ಬರುತ್ತೆ. ಸೊ just write it as it is. So this is what the distance between two parallel lines. ಆಯ್ತಾ, ನೆನ್ಪಿಟ್ಕೊಳ್ಳಿ. ಸೊ here when you do cross product you end up getting vector, but you have to find the magnitude of them to finalize the answer. Okay, I hope ಇದು ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಓಕೆ, ಸೊ ಲಾಸ್ಟ್ ಸೆಕ್ಷನ್ ಬಂದು ಬೇಸ್ ಥಿಯರಮ್ ಮಕ್ಕಳೇ. ಓಕೆ, ಸೊ ಇದು 3 ಮಾರ್ಕರ್ಗೆ ಪಕ್ಕಾ ಬಂದೇ ಬರುತ್ತೆ. ಓಕೆ, ಸೊ ಇದರಲ್ಲಿ ಎಕ್ಸಸೈಸ್ 13.3 ಎಲ್ಲಾ ಕ್ವಶನ್ಸ್ಗಳು ಇಂಪಾರ್ಟೆಂಟ್. ಆಯ್ತಾ, ಎಸ್ಪೆಷಲಿ ಎಕ್ಸಸೈಸ್ 13.3 ಸ್ಟಾರ್ಟ್ ಆಗಂಗಿದ್ದ ಮೊದಲು ಅಲ್ಲೊಂದು ಆ ಮ್ಯಾನ್ ನೋನ್ ಟು ಸ್ಪೀಕ್ ಆ ಕ್ವಶನ್ ಇದಲ್ಲ, ಅದು 3 ಮಾರ್ಕರ್ಗೆ ಬರ್ಬೋದು. ಓಕೆ, ಅದು ಬಿಟ್ಟು ಸ್ವಲ್ಪ ಎಕ್ಸಾಂಪಲ್ ಪ್ರಾಬ್ಲಮ್ಸ್ ಗಳಿದೆ ಅಲ್ಲಿ, ಅದು ಕೂಡ 3 ಮಾರ್ಕರ್ಗೆ ಇಂಪಾರ್ಟೆಂಟ್ ಕ್ವಶನ್ಸ್. ಸೊ ಇದನ್ನ ಪ್ರಾಕ್ಟೀಸ್ ಮಾಡಿ. ಓಕೆ, ಸೊ ಇದು 3 ಮಾರ್ಕರ್ಗೆ ಬರ್ಬೋದು ಅಲ್ಲ ಬಂದೇ ಬರುತ್ತೆ ಫಾರ್ 3 ಮಾರ್ಕರ್ಸ್. ಸೊ ನಾನು ಅಲ್ಲಿ ಕ್ವಶನ್ಸ್ ಗಳನ್ನ ಚೂಸ್ ಮಾಡಕ್ ಆಗೋದಿಲ್ಲ ಮಕ್ಕಳು, ಬಿಕಾಸ್ ಎಲ್ಲಾ ಕ್ವಶನ್ಸ್ ಗಳು ಒಂದೇ ಪ್ಯಾಟರ್ನ್ ಅಲ್ಲಿ ಇದೆ. ಓಕೆ, ನೀವೆಲ್ಲಾನು ಪ್ರಾಕ್ಟೀಸ್ ಮಾಡಿ. ಅಂಡ್ ದಿಸ್ ಇಸ್ ದ ಸೆಕೆಂಡ್ ಅಟೆಂಪ್ಟ್. ಸೊ ದಟ್ಸ್ ವೈ ಐ ವಾಂಟ್ ಯು ಆಲ್ ಟು ಪ್ರಾಕ್ಟೀಸ್ ಎವ್ರಿಥಿಂಗ್ ದೇ. ಓಕೆ, ಸೊ ಮತ್ತೆ ಸಾಲ್ವ್ಡ್ ಎಕ್ಸಾಂಪಲ್ ಇದೆಲ್ಲ, ಸಾಲ್ವ್ಡ್ ಎಕ್ಸಾಂಪಲ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಆ ಕ್ವಶನ್ಸ್ ಗಳನ್ನ ಪ್ರಾಕ್ಟೀಸ್ ಮಾಡಿ, ಎಸ್ಪೆಷಲಿ ಆ ಮ್ಯಾನುಫ್ಯಾಕ್ಚರಿಂಗ್ ನಟ್ ಬೋಲ್ಟ್ ಎಲ್ಲ ಇದೆಲ್ಲ ಆ ಕ್ವಶನ್ಸ್ ಗಳು. ಅದನ್ನ ಬಿಟ್ರೆ ಜಾಸ್ತಿ ಏನು ಪಾಸಿಬಿಲಿಟೀಸ್ ಇಲ್ಲ ಈ ಕ್ವಶನ್ ನಂಬರ್ 38ಗೆ. ಸೊ ಈಸಿಯಾಗಿ ಮಾಡ್ಬೋದು ಮಕ್ಕಳೇ. ಸೊ 3 ಮಾರ್ಕರ್ಸ್ ಅಲ್ಲಿ ಆಲ್ಮೋಸ್ಟ್ ಐ ಹ್ಯಾವ್ ಎಕ್ಸ್ಪ್ಲೈನ್ ಎವ್ರಿಥಿಂಗ್. 2 ಮಾರ್ಕರ್ ಮತ್ತೆ 3 ಮಾರ್ಕರ್ಸ್ ಲೈಕ್ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ 5 ಮಾರ್ಕರ್ಸ್ಗೆ ಯಾವ್ದು ಕ್ವಶನ್ ಚೂಸ್ ಮಾಡಬೇಕು ಅಂತ I'll try to make one video. ಸೊ ಐ ಹೋಪ್ ಇದು ಯೂಸ್ ಆಗ್ತಿದೆ ಅನ್ಕೊಳ್ತೀನಿ. ಸೊ ಯೂಸ್ ಆದ್ರೆ ಲೈಕ್, ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.
That's it, children. Okay, see you. Bye bye.